ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಹಾಗೂ ಪ್ರದೋಷ್ ಪಿಸ್ತೂಲ್ಗಳನ್ನ ಹೊಂದಿದ್ರಂತೆ. ದರ್ಶನ್ ಮತ್ತು ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ನಟ ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ಗಳು ಹಾಗೂ ಆರೋಪಿ ಪ್ರದೋಷ್ ಬಳಿ ಪಿಸ್ತೂಲ್ಗಳು ಇತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಒಂದು ಲೈಸೆನ್ಸ್ ಪಿಸ್ತೂಲ್ MP ಎಲೆಕ್ಷನ್ ವೇಳೆ ಶಸ್ತ್ರಾಸ್ತ್ರವನ್ನ ಹೊಂದಿದ್ದು ಠೇವಣಿ ವಿನಾಯಿತಿಯನ್ನ ಪಡೆದಿದ್ರು. ಗಣ್ಯರಿಗೆ ನೀಡುವ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಅವಕಾಶವನ್ನ ಪಡೆದುಕೊಂಡಿದ್ರು. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಆರೋಪಿಗಳಿಗೆ ಅವಕಾಶವನ್ನ ನೀಡಿದ್ದು ವಿನಾಯಿತಿ ಆದೇಶ ನೀಡಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾರ್ಚ್ 27ನೇ ತಾರೀಕಿನಂದು ವಿನಾಯಿತಿ ನೀಡಿ ಆದೇಶವನ್ನ ನೀಡಿರ್ತಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ B ದಯಾನಂದ್ ಸದ್ಯ ದರ್ಶನ್ ಪ್ರದೋಷ್ರಿಂದ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಪ್ರದೋಷ್ಗೆ ಸಂಬಂಧಪಟ್ಟಂತೆ ಗಿರಿನಗರ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ದರ್ಶನ್ಗೆ ಸಂಬಂಧಿಸಿದಂತೆ RR ನಗರ ಠಾಣೆ ಇನ್ಸ್ಪೆಕ್ಟರ್ ಸೂಚನೆಯನ್ನ ನೀಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಹಾಗೂ ಪ್ರದೋಷ್ ಪಿಸ್ತೂಲ್ಗಳನ್ನ ಹೊಂದಿದ್ರಂತೆ. ದರ್ಶನ್ ಮತ್ತು ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ನಟ ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ಗಳು ಹಾಗೂ ಆರೋಪಿ ಪ್ರದೋಷ್ ಬಳಿ ಪಿಸ್ತೂಲ್ಗಳು ಇತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಒಂದು ಲೈಸೆನ್ಸ್ ಪಿಸ್ತೂಲ್ MP ಎಲೆಕ್ಷನ್ ವೇಳೆ ಶಸ್ತ್ರಾಸ್ತ್ರವನ್ನ ಹೊಂದಿದ್ದು ಠೇವಣಿ ವಿನಾಯಿತಿಯನ್ನ ಪಡೆದಿದ್ರು. ಗಣ್ಯರಿಗೆ ನೀಡುವ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಅವಕಾಶವನ್ನ ಪಡೆದುಕೊಂಡಿದ್ರು. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಆರೋಪಿಗಳಿಗೆ ಅವಕಾಶವನ್ನ ನೀಡಿದ್ದು ವಿನಾಯಿತಿ ಆದೇಶ ನೀಡಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾರ್ಚ್ 27ನೇ ತಾರೀಕಿನಂದು ವಿನಾಯಿತಿ ನೀಡಿ ಆದೇಶವನ್ನ ನೀಡಿರ್ತಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ B ದಯಾನಂದ್ ಸದ್ಯ ದರ್ಶನ್ ಪ್ರದೋಷ್ರಿಂದ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಪ್ರದೋಷ್ಗೆ ಸಂಬಂಧಪಟ್ಟಂತೆ ಗಿರಿನಗರ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ದರ್ಶನ್ಗೆ ಸಂಬಂಧಿಸಿದಂತೆ RR ನಗರ ಠಾಣೆ ಇನ್ಸ್ಪೆಕ್ಟರ್ ಸೂಚನೆಯನ್ನ ನೀಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಹಾಗೂ ಪ್ರದೋಷ್ ಪಿಸ್ತೂಲ್ಗಳನ್ನ ಹೊಂದಿದ್ರಂತೆ. ದರ್ಶನ್ ಮತ್ತು ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ನಟ ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ಗಳು ಹಾಗೂ ಆರೋಪಿ ಪ್ರದೋಷ್ ಬಳಿ ಪಿಸ್ತೂಲ್ಗಳು ಇತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಒಂದು ಲೈಸೆನ್ಸ್ ಪಿಸ್ತೂಲ್ MP ಎಲೆಕ್ಷನ್ ವೇಳೆ ಶಸ್ತ್ರಾಸ್ತ್ರವನ್ನ ಹೊಂದಿದ್ದು ಠೇವಣಿ ವಿನಾಯಿತಿಯನ್ನ ಪಡೆದಿದ್ರು. ಗಣ್ಯರಿಗೆ ನೀಡುವ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಅವಕಾಶವನ್ನ ಪಡೆದುಕೊಂಡಿದ್ರು. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯಲ್ಲಿ ಆರೋಪಿಗಳಿಗೆ ಅವಕಾಶವನ್ನ ನೀಡಿದ್ದು ವಿನಾಯಿತಿ ಆದೇಶ ನೀಡಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾರ್ಚ್ 27ನೇ ತಾರೀಕಿನಂದು ವಿನಾಯಿತಿ ನೀಡಿ ಆದೇಶವನ್ನ ನೀಡಿರ್ತಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ B ದಯಾನಂದ್ ಸದ್ಯ ದರ್ಶನ್ ಪ್ರದೋಷ್ರಿಂದ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಪ್ರದೋಷ್ಗೆ ಸಂಬಂಧಪಟ್ಟಂತೆ ಗಿರಿನಗರ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ದರ್ಶನ್ಗೆ ಸಂಬಂಧಿಸಿದಂತೆ RR ನಗರ ಠಾಣೆ ಇನ್ಸ್ಪೆಕ್ಟರ್ ಸೂಚನೆಯನ್ನ ನೀಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.